ಕಲಬುರಗಿ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೋರ್ವ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಹಣ ಪಡೆದ ಬಗ್ಗೆ ತಾನೇ ವಿಡಿಯೋನ ಹರಿಬಿಟ್ಟ ಬೆನ್ನಲ್ಲೇ ಆರೋಪಿ ಪ್ರಭುವನ್ನ ಬಂಧಿಸಲಾಗಿದೆ. ಹನಿ ಟ್ರ್ಯಾಪ್ ಮಾಡಿ ಹಣ ಪಡೆದಿದ್ದು ನಿಜ ಅಂತ ಹೇಳಿ ವಿಡಿಯೋದಲ್ಲಿ ಆರೋಪಿ ಹೇಳ್ಕೊಂಡಿದ್ದಾನೆ. ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಪ್ರಭು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೀಗ ಆರೋಪಿ ಪ್ರಭು ಹಿರೇಮಠನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿಯ ಈ ಹನಿ ಟ್ರ್ಯಾಪ್ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈಗ ಪ್ರಕರಣದ A1 ಆಗಿರುವಂತಹ ಪ್ರಭು ಹಿರೇಮಠನನ್ನ ಬಂಧಿಸಲಾಗಿದೆ. 6 ಲಕ್ಷ ರೂಪಾಯಿ ನನ್ನ ಅಕೌಂಟಿಗೆ ಹಾಕೋರು ಫಸ್ಟ್, ಮತ್ತು ಇನ್ನೊಂದು 8 ಲಕ್ಷ ರೂಪಾಯಿ ನನ್ನ ಅಕೌಂಟಿಗೆ ಹಾಕೋರು ವಿಡ್ರಾಲ್ ಮಾಡ್ಕೊಂಬ ಪ್ರಭು ಅಂಥೇಳಿ. ಸರಿ ಕೊಡವ ಅಂಥೇಳಿ ನನಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ನನ್ನ ಅಕೌಂಟಿಗೆ ನಾನು ಟ್ರಾನ್ಸ್ಫರ್ ಮಾಡಿ ನಾ ಅವ್ರಿಗೆ ಒಯ್ದು ವಿಡ್ರಾಲ್ ಮಾಡಿ ಕೊಟ್ಟರು ನನಗೆ ಸಾಬರ್ ಮನೆಗೆ ಹೋಗಿ ಕೊಡೋದ ಬಾ ಅಂತೇಳಿ ಒಂದು ದಿವಸ ಮಾರ್ನಿಂಗ್ ನಮ್ಮ ಮನೆಗೆ ಬಂದಿರಿ 9-9:30 ಗಂಟೆಗೆ 8-9:30 ಬಂದಮೇಲೆ ಸರ್ ಮನೆಗೆ ಹೋಗ್ಬರಮ್ಮ ಅವ್ರಿಗೆ ದುಡ್ಡು ಕೊಟ್ಟು ಬರಮ್ಮ ನಂದೆಲ್ಲ ಗೊತ್ತಾಗ್ಯದ ಸರಿಗೆ ಅಂಥೇಳಿ ರಾಜು ಲೆಂಗ್ಟಿ ನಾ ಇಬ್ಬರು ಕಲ್ತು ಅವ್ರ ಮನೆಗೆ ಹೋಗಿ ದುಡ್ಡು ಕೊಟ್ಟು ಬಂದಿದ್ದಾರೆ ಸರ್. ಬೇಕಾದ್ರೆ ಕ್ಯಾಮ್ರಾ ಚೆಕ್ ಮಾಡ್ಬೋದು. ಕಲಬುರಗಿಯಲ್ಲಿ ದಲಿತ ಸೇನೆಯ ಹೆಸರಿನಲ್ಲಿ ಹನಿ ಟ್ರ್ಯಾಪ್ ದಂಧೆಯನ್ನ ನಡೆಸಲಾಗ್ತಾ ಇತ್ತು. ಈ ಬಗ್ಗೆ ಹನಿ ಟ್ರ್ಯಾಪ್ ಸಂತ್ರಸ್ತೆಯೇ ಕೊಟ್ಟಂತಹ ಹೇಳಿಕೆಯಿಂದ ಈ ವಿಚಾರ ಬೆಳಕಿಗೆ ಬಂದಿತ್ತು. ಕಲಬುರಗಿಯ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿತ್ತು. ಒಟ್ಟು 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ರಾಜು ಲೆಂಗಟಿ ಹಾಗೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪ್ರಭು ಹಿರೇಮಠನನ್ನ ಬಂಧಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಕೇಸ್ನ ತನಿಖೆಯನ್ನ ಮುಂದುವರಿಸಿದ್ದಾರೆ. ಈ ದಲಿತ ಸೇನೆಯ ರಾಜ್ಯಾಧ್ಯಕ್ಷನಾಗಿರುವಂತಹ ಹಣಮಂತ ಯಳಸಂಗಿ, ರಾಜು ಲೆಂಗಟಿ, ಪ್ರಭುಲಿಂಗ್ ಹಿರೇಮಠ್, ಮಂಜು ಭಂಡಾರಿ, ಶ್ರೀಕಾಂತ್ ರೆಡ್ಡಿ, ಸಂತೋಷ್ ಸೇರಿದಂತೆ 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಸದ್ಯಕ್ಕೆ ಆರೋಪಿ ರಾಜು ಲೆಂಗಟಿಯನ್ನ ಮೊದಲಿಗೆ ಅರೆಸ್ಟ್ ಮಾಡಿದ್ದು, ಈಗ ತಾನೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಿ ಹಣ ಮಾಡಿದ್ದನ್ನ ಒಪ್ಪಿಕೊಂಡಂತಹ ಪ್ರಭು ಹಿರೇಮಠ್ ಏನಿದ್ದಾನೆ ಆತನನ್ನ ಕೂಡ ಬಂಧಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಇತರ ಆರೋಪಿಗಳಿಗಾಗಿ ಶೋಧವನ್ನ ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.